ಆತ್ಮೀಯ ವೀಕ್ಷಕರೇ, ಧ್ಯಾನಿಗಳೇ, ವೇದಾಂತಿಗಳೇ ಮತ್ತು ನನ್ನ ಪ್ರೀತಿಯ ಮಿತ್ರರೇ, ಇಂದು ನಾವು ಈ ವಿಡಿಯೋದಲ್ಲಿ ಶ್ರೀ ಭಗವತ್ಪಾದ ಶಂಕರಾಚಾರ್ಯರು ಬರೆದ ಶಿವಾಪರಾಧ ಕ್ಷಮಣಾ ಸ್ತೋತ್ರ, ಅಂದರೆ ಶಿವನಲ್ಲಿ ನಾನು ಮಾಡಿದ ಅಪರಾಧಕ್ಕಾಗಿ ಕ್ಷಮೆಯನ್ನು ಕೊಡು ಅಂತ ಕೇಳುವ ಒಂದು ಸ್ತೋತ್ರ. ಇದು ಭಗವತ್ಪಾದ ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟು ಅತ್ಯಂತ ಅರ್ಥಗರ್ಭಿತವೂ ಆಗಿದೆ. ಈ ಸ್ತೋತ್ರವನ್ನು ನಾವು ಮೊದಲನೇದಾಗಿ ಪಠಣ ಮಾಡಿ ಅಥವಾ ಪಾರಾಯಣ ಮಾಡಿ ಅನಂತರ ಈ ಒಟ್ಟು ಸ್ತೋತ್ರದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನೋಡಿ, ಸ್ತೋತ್ರ ಹೀಗೆ ಬರುತ್ತೆ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತ್ರ ಕುಕ್ಷೌ ಸ್ಥಿತಂ ಮಾಂ ವಿಡ್ಮೂತ್ರ ಮೇಧ್ಯ ಮಧ್ಯೆ ಕಥಯಿತಿ ನಿತರಾಂ ಜಾಠರೋ ಜಾತವೇದಾಃ ಯದ್ಯದ್ವೈ ತತ್ರ ದುಃಖಂ ವ್ಯಥಯತಿ ನಿತರಾಂ ಶಕ್ಯತೆ ಕೇನ ವಕ್ತುಂ ಶಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಬಾಲ್ಯೇ ದುಃಖಾತಿರೇಕ ಮಲಲುಲಿತವಪುಃ ಸ್ತನ್ಯಪಾನೇ ಪಿಪಾಸು ನೋ ಶಕ್ತೈಶ್ಚೇಂದ್ರಿಯೇಭ್ಯೋ ಭವಮಲಜನಿತ ಜಂತವೋ ಮಾಂ ತುದಂತಿ ನಾನಾರೋಗಾತಿ ದುಃಖ ರುದಿತ ಪರವಶಃ ಶಂಕರಂ ನ ಸ್ಮರಾಮಿ ಶಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಪ್ರೌಢೋಹಂ ಯೌವನಸ್ಥೋ ವಿಷಯ ವಿಷಧರೈಃ ಪಂಚಭಿರ್ಮರ್ಮಸಂಧೌ ದಷ್ಟೋ ನಷ್ಟೋ ವಿವೇಕಸುತಧನಯುವತಿ ಸ್ವಾದಸೌಖ್ಯೇ ನಿಷಣ್ಣಃ ಶೈವೇ ಚಿಂತಾವಿಹೀನಂ ಮಮ ಹೃದಯಮಹೋ ಮಾನಗರ್ವಾದಿರೂಢಂ ಶಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ವಾರ್ಧಕ್ಯೇ ಚೇಂದ್ರಿಯಾಣಾಂ ವಿಕಲಗತಿ ಮತಶ್ಚಾದಿದೈವಾಧಿತಾಪೈಃ ಪ್ರಾಪ್ತೈರೋಗೈರ್ವಿಯೋಗೈ ವ್ಯಸನಕೃಶ ತನೋರ್ಜ್ಞಪ್ತಹೀನಂ ಚ ದೀನಂ ಮಿಥ್ಯಾ ಮೋಹಾಭಿಲಾಷೈಃ ಪ್ರಮತಿ ಮಮ ಮನೋ ಧೂರ್ಜಟೆ ಧ್ಯಾನಶೂನ್ಯಂ ಶಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಸ್ವಾತ್ಮಾ ಪ್ರತ್ಯೂಷಕಾಲೇ ಸ್ನಪನ ವಿಧಿವಿಧೌ ನಾರಿತಂ ಗಾಂಗತೋಯಂ ಪೂಜಾರ್ಥಂ ವಾ ಕದಾಚಿದ್ ಬಹುತರಗಹನೆ ಖಂಡಬಿಲ್ವೀದಳಂ ವಾ ನಾನೀತಾ ಪದ್ಮಮಾಲಾ ಸರಸಿ ವಿಕಸಿತ ಗಂಧಪುಷ್ಪೈ ಸ್ವದರ್ಥಂ ಶಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ದುಗ್ಧೈರ್ಮಧ್ವಾಜ್ಯಯುಕ್ತೈಃ ದಧಿಗುಡಸಹಿತೈಃ ಸ್ನಾಪಿತಂ ನೈವಲಿಂಗಂ ನೋ ಲಿಪ್ತಂ ಚಂದನಾದ್ಯೈಃ ಕನಕವಿರಚಿತೈಃ ಪೂಜಿತಂ ನ ಪ್ರಸೂನೈಃ ಧೂಪೈಃ ಕರ್ಪೂರದೀಪೈಃ ವಿವಿಧರಸಯತೈಃ ನೈವ ಭಕ್ತ್ಯೋಪಹಾರೈಃ ಶಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ನೋ ಶಕ್ಯಂ ಸ್ಮಾರ್ತಕರ್ಮ ಪ್ರತಿಪದಗಹನೆ ಪ್ರತ್ಯವಾಯ ಕುಲಾಢ್ಯೆ ಶ್ರೌತೆ ವಾರ್ತಾ ಕಥಂ ಮೇ ದ್ವಿಜಕುಲವಿಹಿತೆ ಬ್ರಹ್ಮಮಾರ್ಗಾನುಸಾರೆ ತತ್ವಜ್ಞಾತೆ ವಿಚಾರೆ ಶ್ರವಣಮನನಯೋಃ ಕಿಂ ನಿಧಿಧ್ಯಾಸಿತವ್ಯಂ
क्षन्तव्यो मे परादः शिव 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 भो श्रीमहादेव शम्भो। ध्यात्वा चित्ते शिवाख्यं प्रचुरतर धनं नैव दत्तं द्विजेभ्यो हव्यन्ते लक्ष्यसङ्ख्ये हुतवः वदने नार्पितं बीजमन्त्रैः नोतप्तं गाङ्गतीरे व्रतजपनियमैः रुद्रजाप्यं न जप्तं क्षन्तव्यो मे परादः शिव 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 भो श्रीमहादेव शम्भो। नग्नो निस्सङ्गशुद्ध त्रिगुणविरहितो ध्वस्तमोहान्धकारो नास्याग्रन्यस्तदृष्टिर्विदित भवगुणो नैव दृष्टः कदाचित् उन्मन्यावस्थया त्वां विगत गतिमतिः शङ्करं न स्मरामि क्षन्तव्यो मे परादः शिव 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 भो श्रीमहादेव शम्भो। स्थिते स्थाने सरोजे प्रणवमय मरुत्कुम्भिते सूक्ष्ममार्गे शान्ते स्वान्ते प्रलीने प्रकटता विभवे दिव्यरूपे शिवाख्ये लिङ्गाग्रे ब्रह्मवाक्ये सकलतनुगतं शङ्करं न स्मरामि क्षन्तव्यो मे परादः शिव 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 भो श्रीमहादेव शम्भो। हृद्यं वेदान्तवेद्यं हृदयसरसिजे दीप्तमुद्यत्प्रकाशं सत्यं शान्तस्वरूपं सकलमुनिमनः पद्मषण्डैकवेद्यं जागृत्स्वप्ने सुषुप्तौ त्रिगुणसहितं शङ्करं न स्मरामि क्षन्तव्यो मे परादः शिव 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 भो श्रीमहादेव शम्भो। चन्द्रोद्भासितशेखरे स्मरहरे गङ्गाधरे शङ्करे सर्पैभूषितकण्ठकर्ण विवदे नेत्रोत्तवैश्वानरे दन्तित्वकृतसुन्दराम्बरधरे त्रैलोक्यसारे हरे मोक्षार्थं कुरु चित्तवृत्ति ममला अन्यस्तु किं कर्मभिः किं यानेन धनेन वाजकरिभिः किं यानेन धनेन वाजिकरिभिः प्राप्तेन राज्येन किं किं वा पुत्रकलत्रमित्रपशुभिः देहेन गेहेन किं ज्ञात्वैतक्षणभङ्गुरं सपदिरे त्याज्यं मनो दूरतः स्वात्मार्थं गुरुवाक्यतो भज भज श्रीपार्वती वल्लभम्। आयुर्नश्यति पश्यतां प्रतिदिनं याति क्षयं यौवनं प्रत्यायान्ति गता पुनर्न दिवसा कालो जगद्भक्षकः लक्ष्मीस्तोयतरङ्गभङ्गचपला विद्युच्चलं जीवितं तस्मान्मां शरणागतं कुरु करुणया त्वं रक्ष रक्षाधुना। इति श्रीमत्परमहंस परिव्राजकाचार्य श्रीगोविन्दभगवत् पूज्य पादशिष्यस्य श्रीमत्शङ्करभगवतः कृतौ श्री शिवापराधक्षमापणास्तोत्रं सम्पूर्णम्। ओम शांति शांति ಶಾಂತಿ. ನೋಡಿ, ಈ ಶ್ಲೋಕದ ಪೂರ್ತಿ ಅರ್ಥವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಯಾಕಂದರೆ ಈ ಶ್ಲೋಕಕ್ಕೆ ಅತ್ಯಂತ ಅದ್ಭುತವಾದ ವೇದಾಂತ ವಿಚಾರವಿದೆ ಮತ್ತು ಪ್ರತಿಯೊಬ್ಬನು ತಿಳಿದುಕೊಳ್ಳಲೇಬೇಕಾದ ಅನೇಕ ವಿಚಾರಗಳು ಈ ಶ್ಲೋಕದಲ್ಲಿ ಬರುತ್ತೆ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಈ ಶ್ಲೋಕದ ಪೂರ್ತಿ ಅರ್ಥವನ್ನು ವಿವೇಚನೆ ಮಾಡ್ತೇನೆ, ವಿಮರ್ಶಿಸ್ತೇನೆ ಈ ವಿಡಿಯೋದಲ್ಲಿ.
ಬಹುಶಃ ಇಷ್ಟೇ ಸಾಕು ಅನಿಸುತ್ತೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಸರ್ವೇ ಜನ ಸುಖಿನೋ ಭವಂತು.